ಅಸ್ಸಾಂನ ಕಾಡಿನಲ್ಲಿ ಹೀನಾ ಜಿಂಕೆ ತನ್ನ ಮಗುವಿನೊಂದಿಗೆ ಹುಲ್ ತಿಂತಾ ಇತ್ತು. ಮಗು, ರಾತ್ರಿ ಆಗ್ತಾ ಇದೆ, ನಾವು ಮನೆಗೆ ಹೋಗ್ಬೇಕು. ಹೌದು ಅಮ್ಮ, ಇನ್ನು ಸ್ವಲ್ಪ ತಿನ್ನಲೇ? ಸ್ವಲ್ಪ ಬೇಗ ತಿನ್ನು ಮಗು. ಅಮ್ಮ ಮಗ ಇಬ್ರು ಬೇಗ ಬೇಗ ಹುಲ್ ತಿಂತಾ ಇದ್ರು. ಆಗ ಅಲ್ಲಿಗೊಂದು ನರಿ ಬಂದ್ಬಿಡತ್ತೆ. ಈ ಜಿಂಕೆ ಮಗು ಎಷ್ಟು ಚೆನ್ನಾಗಿದೆ, ಇದೇ ಇವತ್ತಿನ ನನ್ನ ಆಹಾರ. ನರಿ ಜಿಂಕೆ ಮಗನ ಬಳಿಗೆ ಬರ್ತಿದ್ದನ್ನ ನೋಡಿ ಜಿಂಕೆ ತನ್ನ ಮಗನಿಗೆ ಹೇಳುತ್ತೆ, ಓಡು ಮಗ್ನೆ, ಈ ನರಿ ನಿನ್ನನ್ನ ಸಾಯಿಸ್ಬಿಡುತ್ತೆ. ಇಬ್ರು ಅಲ್ಲಿಂದ ಓಡೋಕ್ ಶುರು ಮಾಡ್ತಾರೆ. ಈ ನರಿ ಅವರನ್ನ ಹಿಂಬಾಲಿಸುತ್ತೆ. ಮಗು, ಇನ್ನೂ ಜೋರಾಗಿ ಓಡು, ಇಲ್ಲ ಅಂದ್ರೆ ನರಿ ನಮ್ಮನ್ನ ಹಿಡ್ಕೊಂಡ್ ಬಿಡುತ್ತೆ. ಇವರಿಬ್ರು ಜೋರಾಗಿ ಓಡ್ತಾ ಇದ್ರು. ಆದ್ರೆ ಈ ನರಿ ಹಿಂದೆಯಿಂದ ಬಂದು ಈ ಜಿಂಕೆ ಮಗನ ಮೇಲೆ ಕಾಲಿಟ್ಬಿಡುತ್ತೆ. ಅಮ್ಮ, ನನ್ನನ್ನು ಕಾಪಾಡು ಅಮ್ಮ, ಅಮ್ಮ. ಈ ಜಿಂಕೆಯ ಮಗು ಜೋರಾಗಿ ಕಿರಿಚ್ಕೋತಾ ಇತ್ತು. ಅಮ್ಮ, ನನ್ನನ್ನು ಕಾಪಾಡು, ಈ ನರಿ ನನ್ನನ್ನು ತಿನ್ನುತ್ತಿದೆ. ಅರೆ, ಯಾರಾದ್ರೂ ನನ್ನ ಮಗುವನ್ನ ಕಾಪಾಡಿ, ಈ ನರಿ ನನ್ ಮಗುನ ತಿನ್ಬಿಡತ್ತೆ, ಬನ್ನಿ ಕಾಪಾಡಿ. ಆಗ ಕಾಡಿನ ಎಲ್ಲಾ ಪ್ರಾಣಿಗಳು ಓಡೋಡಿ ಬರ್ತಾರೆ. ಅವ್ರನ್ನ ನೋಡಿ ಈ ನರಿ ಅಲ್ಲಿಂದ ಓಟ ಕೀಳುತ್ತೆ. ಮಗನೇ, ನೀ ಚೆನ್ನಾಗಿದ್ದೀಯಾ? ಎಷ್ಟು ರಕ್ತ ಬರುತ್ತಿದೆ ನನ್ ಮಗು ಕಾಲಲ್ಲಿ. ನಮ್ಮ ಕಾಡಿನಲ್ಲಿ ಯಾವುದೇ ಕ್ರೂರ ಪ್ರಾಣಿ ಇಲ್ಲ. ಹಾಗಾದ್ರೆ ಈ ನರಿ ಎಲ್ಲಿಂದ ಬಂತು? ಬಹುಶಃ ಅದು ಬೇರೆ ಕಾಡಿನಿಂದ ಬಂದಿರಬಹುದು. ನನ್ನ ಕಾಲು. ಅರೆ, ನಾವು ನಂತರ ಮಾತನಾಡೋಣ. ಮೊದಲು ಈ ಗಾಯಗೊಂಡ ಮಗುವನ್ನ ಗುರುಮಾತೆ ಬಳಿ ಕರೆದುಕೊಂಡು ಹೋಗೋಣ. ಪೆಟ್ಟಾಗಿರೋ ಜಿಂಕೆ ಮರಿನ ಕರ್ಕೊಂಡು ಎಲ್ರೂ ಗುರುಗಳ ಬಳಿಗೆ ಬರ್ತಾರೆ. ಗುರು ಅಮ್ಮ, ನೋಡಿ ನನ್ ಮಗನ್ ಕಾಲಲ್ಲಿ ಎಷ್ಟೊಂದು ರಕ್ತ ಬರ್ತಿದೆ. ಏನಾಯ್ತು ಇದ್ಕೆ? ನರಿಯೊಂದು ಇದರ ಮೇಲೆ ದಾಳಿ ಮಾಡಿದು ತಾಯಿ. ಚಿಂತೆ ಮಾಡ್ಬೇಡಿ, ನಾನು ಈಗ್ಲೇ ಸರಿ ಮಾಡ್ತೀನಿ. ಚಮೇಲಿ ಮೇಕೆ ಈ ಗಾಯಕ್ಕೆ ಔಷಧಿ ಹಾಕಿದ ಕೂಡ್ಲೆ ರಕ್ತ ಬರೋದು ನಿಂತು ಹೋಗುತ್ತೆ, ಮತ್ತೆ ನೋವು ಕೂಡ ಮಾಯವಾಗ್ಬಿಡತ್ತೆ. ವಾ ಗುರುಗಳೇ, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ನಿಮ್ಮ ಕೈಯಲ್ಲಿ ನಿಜವಾಗಲೂ ಒಂದು ಮ್ಯಾಜಿಕ್ ಇದೆ. ಗುರುಮಾತೆ, ನಮ್ಮ ಎಲ್ಲಾ ಸಮಸ್ಯೆಗಳು ನಿಮ್ಮಲ್ಲಿ ಪರಿಹಾರ ಇದೆ. ನೀವು ಒಳ್ಳೆ ಮಾತಾಜಿ. ಈಗ ನೀವು ಈ ಮಗುನ್ ಕರ್ಕೊಂಡು ಮನೆಗೆ ಹೋಗ್ಬೋದು. ಗುರುಗಳಿಗೆ ಧನ್ಯವಾದ ಹೇಳಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋಗ್ತಾರೆ. ಮರುದಿನ ಎಲ್ಲಾ ಪ್ರಾಣಿಗಳು ಪಂಚಾಯಿತಿ ಕಟ್ಟೆಯಲ್ಲಿ ಸೇರ್ಕೊಳ್ತಾರೆ ಒಟ್ಟಾಗಿ. ಸ್ನೇಹಿತರೆ, ನಮ್ಮ ಸಸ್ಯಾಹಾರಿ ಕಾಡಿನಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಹಾವಳಿ ಹೆಚ್ಚುತ್ತಿದೆ. ಈಗ ನಾವು ಏನಾದರೂ ಮಾಡಬೇಕು. ಒಳ್ಳೇದಾಯ್ತು, ಗುರು ಅಮ್ಮ ನಮ್ಮನ್ನ ಕಾಪಾಡಿದ್ರು. ಯೋಚಿಸಿ, ಗುರುಮ ಇಲ್ದಿದ್ರೆ ನಮ್ಗೆ ಯಾರ್ ಗತಿ? ಗುರುಮ ಇಲ್ಲಿರುವುದು ಒಳ್ಳೆಯದು, ಆದರೆ ಅಪಾಯಕಾರಿ ಪ್ರಾಣಿಗಳ ಬಗ್ಗೆ ನಾವು ಏನಾದರೂ ಯೋಚನೆ ಮಾಡಬೇಕು. ಆ ಕ್ರೂರ ಮೃಗಗಳೊಂದಿಗೆ ನಾವು ಹೇಗೆ ಹೋರಾಡೋದು? ನಾವು ಸಾಧು ಪ್ರಾಣಿಗಳು. ಈ ವಿಷಯವಾಗಿ ಮುಂದಿನ ಸಭೆಯಲ್ಲಿ ಮಾತನಾಡೋಣ. ಸರಿ, ಹಾಗಾದ್ರೆ ನಾಳೆ ಸಿಗುತ್ತೇನೆ. ಮಾತುಕತೆ ಮುಗಿದ್ಮೇಲೆ ಎಲ್ರೂ ಊಟ ಹುಡುಕೊಂಡು ಹೋಗ್ತಾರೆ. ಸ್ವಲ್ಪ ದೂರದಲ್ಲೇ ಈ ಗೌರಿ ಹಸುವಿಗೆ ಒಳ್ಳೆ ಹುಲ್ಲು ಸಿಗುತ್ತೆ. ಅರೆ ವಾ, ಹುಲ್ಲು ಎಷ್ಟ್ ಚೆನ್ನಾಗಿದೆ. ಹಸು ಹುಲ್ ತಿಂತಾ ಇರುತ್ತೆ. ಆಗ ಅಲ್ಲಿಗೊಂದು ಚಿರತೆ ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ಈ ಚಿರತೆ ಎಲ್ಲಿಂದ ಬಂತು? ಓಡೋಲಿಕ್ಕೆ ನೀನು ಮುಂದಾಗಬೇಡ, ನಿನ್ನಕ್ಕಿಂತ ನಾನು ಜಾಸ್ತಿ ಓಡುತ್ತೇನೆ. ಚಿರತೆ ಅಣ್ಣ, ನನ್ ಹಾಲ್ ಬೇಕಿದ್ರೆ ಕುಡ್ಕೋ, ಆದ್ರೆ ನನ್ನನ್ ಸಾಯಿಸ್ಬೇಡ. ನನಗ್ ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ. ನಿನ್ನ ನಾನು ಹೊಡೆಯಲಿದ್ದರೆ ನಾನು ಸತ್ತು ಹೋಗುತ್ತೇನೆ, ಆದರೆ ನಾನು ಸಾಯಲಿಕ್ಕೆ ಇಚ್ಛಿಸುವುದಿಲ್ಲ. ಜೀವ ಉಳಿಸ್ಕೊಳ್ಳೋದಕ್ಕೆ ಈ ಹಸು ಚಿಂತೆಯನ್ನ ಬಹಳಷ್ಟು ಕೇಳ್ಕೊಳ್ಳುತ್ತೆ. ಆದ್ರೆ ಚಿಂತೆ ಅದ್ರ ಮಾತ್ ಕೇಳೋದೇ ಇಲ್ಲ. ಆದ್ರೆ ಹಸು ತನ್ನ ಬುದ್ಧಿವಂತಿಕೆ ಉಪಯೋಗಿಸುತ್ತೆ. ಸರಿ ಚಿರತೆ ಅಣ್ಣ, ನಾನು ನಿಮ್ ಕೈಯಿಂದಾನೇ ಸಾಯ್ಬೇಕು ಅಂತ ಇರಬಹುದು, ತಿಂದ್ಬಿಡಿ ನನ್ನನ್ನ. ಚಿರತೆ ಹಸುವಿನ ಬಳಿಗೆ ಬರೋ ಅಷ್ಟ್ರಲ್ಲಿ ಈ ಹಸು ಹೇಳುತ್ತೆ, ಚಿರತೆ ಅಣ್ಣ, ನಿಮ್ಮ ಕಾಡಿನಲ್ಲಿ ಸಾಯೋರ ಕೊನೆ ಆಸೆ ಕೇಳುವಂತಹ ಸಂಪ್ರದಾಯ ಇಲ್ವೇ? ಹಾಗೇನಿಲ್ಲ. ಇನ್ನ ಅಂತಿಮ ಇಚ್ಛೆ ಏನನ್ನೋದನ್ನು ಹೇಳು. ನಾನು ಕೊನೆ ಬಾರಿ ಗುರು ಅಮ್ಮನ ಆಶೀರ್ವಾದ ಪಡಿಬೇಕು. ಆದರೆ ನಿಮ್ಮ ಗುರುಮಾತೆ ಎಲ್ಲಿ ಇರುತ್ತಾಳೆ? ಅವರು ಎಲ್ಲಿ ಇರುತ್ತಾರೆ? ಅವರೊಂದು ಮೇಕೆ. ಅವರ ಆಶ್ರಮ ಇಲ್ಲೇ ನದಿಯ ದಡದಲ್ಲಿದೆ. ಆಶ್ರಮದ ಹತ್ತಿರ ಒಂದು ನದಿ ಇದೆ. ಆಕಳು ಮತ್ತು ಮೇಕೆಯನ್ನು ನಾನು ಕೊಂದು ತಿನ್ನುತ್ತೇನೆ. ಆಮೇಲೆ ನದಿಯ ನೀರನ್ನು ಕುಡಿದು ಕಾಡಿಗೆ ವಾಪಸ್ಸಾಗುತ್ತೇನೆ. ಏನ್ ಯೋಚಿಸ್ತಿದ್ದೀರಿ ಚಿರತೆ ಅಣ್ಣ? ನಾನು ನಿನ್ನ ಜೊತೆಗೆ ಹೋಗಲು ರೆಡಿಯಾಗಿದ್ದೇನೆ. ಗೌರಿ ಹಸು ಚಿರತೆಯನ್ನು ಕರ್ಕೊಂಡು ಗುರು ಅಮ್ಮನ ಆಶ್ರಮಕ್ಕೆ ಬರ್ತಾರೆ. ಗುರುಮ ಅವರಿಗೆ ನಮಸ್ಕಾರಗಳು. ಚಿರತೆ ಮತ್ತು ಹಸುವನ್ನು ಒಟ್ಟಿಗೆ ನೋಡಿ ಗುರು ಅಮ್ಮ ಹೇಳ್ತಾರೆ, ನೀವಿಬ್ರು ಒಟ್ಟಿಗೆ ಇಲ್ಲಿ? ನಂತರ ಹಸು ಎಲ್ಲಾ ವಿಷಯವನ್ನು ಇವ್ರಿಗೆ ತಿಳಿಸುತ್ತೆ. ಹೌದಾ, ನೀನು ಸಾಯೋದಕ್ಕೆ ಮುಂಚೆ ನನ್ನ ಆಶೀರ್ವಾದ ಪಡೆಯೋಕ್ ಬಂದ್ಯಾ?
ಹೌದು ಅಮ್ಮ. ಅವಕಾಶವನ್ನು ನೋಡ್ಕೊಂಡು ಈ ಮೇಕೆ ಹಸುವಿನ ಜೀವವನ್ನು ಹೇಗಾದ್ರೂ ಮಾಡಿ ಉಳಿಸ್ಬೇಕು ಅನ್ಕೊಂಡು ಚಿರತೆಗೆ ಹೇಳುತ್ತೆ, ಚಿರತೆ, ನಿನ್ನ ನೋಡಿದ್ರೆ ನನ್ಗೆ ನೀನ್ ತುಂಬಾ ಪೆದ್ದ ಅನ್ಸತ್ತೆ. ನೀನ್ ಇದನ್ನ ಸಾಯಿಸೋಕೆ ಹೊರಟಿದ್ದೀಯಾ? ಅರೆ, ಇದು ನನ್ನ ಆಹಾರ. ತಿನ್ನದಿದ್ದರೆ ನಾನು ಜೀವಂತವಾಗಿ ಸಾಯುತ್ತೇನೆ. ಇವತ್ತು ಇದನ್ನ ಸಾಯಿಸಿ ನಿನ್ನ ಊಟ ಮುಗಿಸಿದ್ರೆ ನಾಳೆಗೇನ್ ಮಾಡ್ತೀಯಾ? ನಾಳೆ ನಾನು ಬೇರೆ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುತ್ತೇನೆ. ನಾಳೆ ಏನಾದ್ರೂ ಶಿಕಾರಿ ಸಿಗ್ದಿದ್ರೆ? ಯಾವಾಗಾದರೂ ಒಮ್ಮೆ ಉಪವಾಸವನ್ನು ಇರಬೇಕಾಗುತ್ತದೆ. ನೀವ್ ಯಾವತ್ತೂ ಉಪವಾಸ ಇರಬಾರ್ದು, ಅದೇ ನನ್ನ ಆಸೆ. ಅಂದ್ರೆ ಏನು? ನೀವು ನನ್ ಮಾತ್ ಕೇಳಿದ್ರೆ ಪ್ರತಿದಿನ ನಿಮ್ಮ ಹಸಿವನ್ನು ಸುಲಭವಾಗಿ ನೀಗಿಸ್ತೀನಿ. ಅದರ ಸಲುವಾಗಿ ನಾನೇನು ಮಾಡಬೇಕು? ಎಲ್ಲಕ್ಕಿಂತ ಮೊದ್ಲು ನೀವು ಈ ಹಸುವಿನ ಜೀವ ಉಳಿಸ್ಬೇಕು. ಮೇಕೆ, ನೀನು ನನ್ನನ್ನು ಹುಚ್ಚನಾಗಿ ತಿಳಿದಿದ್ದೀಯಾ? ಇಲ್ಲ, ನೀವು ಜ್ಞಾನಿ ಅನ್ಕೊಂಡಿದ್ದೀನಿ, ಹಾಗಾಗಿ ನಿಮ್ಗೆ ಸಲಹೆ ಕೊಡ್ತಿದ್ದೀನಿ. ಸರಿ, ಮುಂದೆ ಹೇಳು. ಆದರೆ ನಾನು ಆಕಳನ್ನು ಜೀವಂತಾಗಿ ಬಿಟ್ಟು ಬಿಟ್ಟರೆ ದಿನಾಲೂ ನಾನು ಹೇಗೆ ಊಟ ಮಾಡಲಿ? ನಿಮ್ಮನ್ನು ಇಲ್ಲಿನ ರಾಜನನ್ನಾಗಿಸಿ. ರಾಜನಾಗಿ? ನನಗೆ ಸ್ವಲ್ಪ ಗೊತ್ತಾಗಲಿಲ್ಲ. ನೋಡು, ನಮ್ಮ ಕಾಡಿನಲ್ಲಿ ಶಕ್ತಿವಂತರು ಯಾರೂ ಇಲ್ಲ. ನಾನ್ ನಿನ್ನ ಇಲ್ಲಿನ ರಾಜನ್ ಮಾಡ್ತೀನಿ. ನೀನೆಲ್ಲರನ್ನು ರಕ್ಷಿಸು. ಅದರ ಬದ್ಲಿಗೆ ಕಷ್ಟಪಡ್ದೇನೆ ದಿನ ಒಂದು ಪ್ರಾಣಿ ನಿನ್ಗೆ ತಿನ್ನೋಕ್ ಸಿಗತ್ತೆ. ಚಿರತೆ ಮೇಕೆಯ ಮಾತನ್ನು ಒಪ್ಕೊಂಡು ಕಾಡಿನ ರಾಜನಾಗೋದಕ್ಕಾಗಿ ಹಸುವಿನ ಜೀವವನ್ನು ಉಳಿಸುತ್ತೆ. ಸರಿ, ಇವತ್ತು ಸಾಯಂಕಾಲ ಸಭೆಯನ್ನು ಕರೆಯಿರಿ. ಕಾಡಿನ ವಾಸಿಗಳೇ, ಚಿರತೆ ನನ್ನ ಮಾತಿಗೆ ಒಪ್ಕೊಂಡು ಈ ಹಸುವನ್ನು ಸಾಯಿಸಿಲ್ಲ. ಇದು ಒಂದು ಒಳ್ಳೆಯ ಮಾತು ಆಗಿದೆ. ಹಾಗಾಗಿ ನಾನು ಯೋಚಿಸಿದ್ದೇನೆ ಚಿರತೆಯನ್ನು ಕಾಡಿನ ರಾಜನನ್ನಾಗಿ ಮಾಡ್ಬೇಕು ಅಂತ. ಆದ್ರೆ ಇದು ರಾಜ ಆದ್ರೆ ನಮ್ಗೇನ್ ಲಾಭ? ಈ ಚಿರತೆ ರಾಜನ ಕರ್ತವ್ಯ ನಿಭಾಯಿಸುತ್ತೆ, ನಮ್ಮನ್ನ ರಕ್ಷಿಸುತ್ತೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗತ್ತೆ. ನಮಗೆ ಒಪ್ಪಿಗೆ ಇದೆ. ಚಿರತೆ ಮಹಾರಾಜನಿಗೆ ಜೈ. ಬನ್ನಿ ಮಹಾರಾಜ್ರೆ, ನಾನು ನಿಮಗೆ ನಿಮ್ಮ ಸ್ಥಾನವನ್ನು ತೋರಿಸ್ತೇನೆ. ಚಮೇಲಿ ಮೇಕೆ ಈ ಚಿರತೆಯನ್ನು ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಮಹಾರಾಜ್ರೆ, ಇಂದಿನಿಂದ ಇದೇ ನಿಮ್ಮ ಸ್ಥಳ. ರಾಜ ಆದ್ಮೇಲೆ ಈ ಚಿರತೆಗೆ ಸಂತೋಷವೇ ಸಂತೋಷ. ಮಹಾರಾಜರಿಗೆ ಭೋಜನವನ್ನು ತಗೊಂಡ್ ಬನ್ನಿ. ಸ್ವಲ್ಪ ಸಮಯದಲ್ಲೇ ಈ ಚಿರತೆಗಾಗಿ ಊಟವನ್ನು ತರಲಾಗುತ್ತೆ. ಅರೆ ವಾ, ದಿನಾಲೂ ನನಗೆ ಶ್ರಮವಿಲ್ಲದೆ ಇಂಥ ರುಚಿಕರವಾದ ಊಟ ಸಿಕ್ಕರೆ? ಮಹಾರಾಜ್ರೆ, ನೀವು ಊಟ ಮಾಡಿ. ನಾನು ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲಾ ಪ್ರಾಣಿಗಳು ಹೊರಟೋಗ್ತಾರೆ. ಚಿರತೆ ತರತರದ ಭೋಜನ ಮಾಡ್ತಾ ಇರುತ್ತೆ. ಊಟ ಎಲ್ಲ ಆದ್ಮೇಲೆ ಈ ಚಿರತೆಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಇದು ನನಗೇನಾಗುತ್ತಿದೆ? ಈ ಆಹಾರ ತಿಂದ್ಮೇಲೆ ಚಿರತೆಗೆ ಪ್ರಜ್ಞೆ ತಪ್ಪುತ್ತೆ. ಮರುದಿನ ಚಿರತೆ ಕಣ್ಬಿಟ್ ನೋಡಿದ್ರೆ ಚಿರತೆನ ಈ ಬಂಧನದಲ್ಲಿ ಬಂಧಿಸಿದ್ದಾರೆ. ಅರೆ, ನಾನು ಈ ಪಿಂಜರದಲ್ಲಿ ಹೇಗೆ ಬಂಧಿತನಾಗಿದ್ದೇನೆ? ಇದೇ ನಿನ್ನ ಅಸಲಿ ಜಾಗ ಮೂರ್ಖ. ಅಂದ್ರೆ ನೀನು ನನಗೆ ದ್ರೋಣ ಬಗೆದಿದ್ದೀಯಾ? ಜೀವ ಉಳಿಸ್ಕೋಬೇಕಂದ್ರೆ ಕೆಲವೊಮ್ಮೆ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ರಾಜ ಅಂತ ಹೇಳಿ ಸುಳ್ಳು ಹೇಳಿ ನೀನು ನನ್ನ ಗುಹೆಯಲ್ಲಿ ಬಂಧನದಲ್ಲಿ ಇಟ್ಟಿಯಾ ಮೇಕೆ? ಈ ಕಾಡು ನನ್ನದು. ಎಲ್ರೂ ನನ್ನನ್ನ ಗುರು ಅಮ್ಮ ಅಂತಾರೆ. ಇವರನ್ನೆಲ್ಲ ಕಾಪಾಡೋದು ನನ್ನ ಕರ್ತವ್ಯ, ಮೂರ್ಖ. ಕಾಡಿನ ಮೇಲೆ ಈ ಗುರು ಅಮ್ಮನಿಗೆ ಇರುವ ಪ್ರೀತಿ ನೋಡಿ ಎಲ್ರಿಗೂ ಖುಷಿಯಾಗತ್ತೆ. ಗುರುಮಾಕಿ ಜೈ. ಗುರುಮಾಕಿ ಜೈ. ಓ ಗುರುಮಾ, ನೀವು ನಮ್ಮ ರಕ್ಷಕರು. ನೀವು ಈ ಕಾಡಿನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ. ನಮ್ಮನ್ನು ರಕ್ಷಿಸು. ಇಲ್ಲ ಅನ್ಬೇಡಿ ಅಮ್ಮ, ನಾವು ನಿಮ್ಮನ್ನ ಕಾಡಿನ ರಾಣಿ ಅನ್ಕೊಂಡಿದ್ದೀವಿ. ಹೌದು ಗುರುಮಾತೆ, ನಿಮ್ಮ ಬುದ್ಧಿವಂತಿಕೆ ನನ್ನ ಶಕ್ತಿ ಈ ಅರಣ್ಯವನ್ನು ರಕ್ಷಿಸುತ್ತದೆ. ದಯವಿಟ್ಟು ನಿರಾಕರಿಸಬೇಡಿ. ಸರಿ, ಆದ್ರೆ ನನ್ನದೊಂದು ಷರತ್ತಿದೆ. ರಾಣಿಮಾ, ನಿಮ್ಮ ಎಲ್ಲ ಷರತ್ತುಗಳನ್ನು ಒಪ್ಪುತ್ತೇವೆ. ನಾವು ಕಚ್ಚಾಡಿದ್ರೆ ಸಾಯ್ತೀವಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ಬೇಕಾಗತ್ತೆ, ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಸೋದರರೇ, ನಾವು ಒಗ್ಗಟ್ಟಿನಿಂದ ಇದ್ದರೆ ನಾವು ಸುರಕ್ಷಿತವಾಗಿರುತ್ತೇವೆ ಎಂದು ಗುರುಮಾತೆ ಹೇಳುತ್ತಾರೆ. ನೀವೇನು ಹೇಳುತ್ತೀರಿ? ನಮಗೆ ಒಪ್ಪಿಗೆ ಇದೆ. ಚಮೇಲಿಯ ಮಾತು ಎಲ್ರಿಗೂ ಅರ್ಥವಾಗತ್ತೆ. ಆಮೇಲೆ ಎಲ್ರೂ ಒಟ್ಟಾಗಿರ್ಬೇಕು ಅಂತ ಮಾತು ತಗೊಳುತ್ತೆ. ನಂತರ ಚಮೇಲಿ ಮೇಕೆ ಕಾಡಿನ ರಾಣಿಯಾಗ್ಬಿಡುತ್ತೆ. ಇದೇ ರೀತಿ ಕೆಲವು ದಿನಗಳು ಕಳೆಯುತ್ತವೆ. ಒಂದಿನ ಕಾಡಿನಲ್ಲಿ ಶಿಕಾರಿ ಮಾಡೋದಕ್ಕಾಗಿ ಒಂದು ಸಿಂಹ ಬಂದ್ಬಿಡುತ್ತೆ. ಈ ಸಿಂಹನನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೂ ಭಯವಾಗತ್ತೆ. ಎಲ್ರೂ ಭಯದಿಂದ ರಾಣಿ ಬಳಿಗೆ ಬರ್ತಾರೆ. ರಾಣಿಮಾ, ನಮ್ಮನ್ನು ಕಾಪಾಡಿ. ಗುರುಮಾತೆ, ನಮ್ಮನ್ನು ರಕ್ಷಿಸಿರಿ. ನೀವೆಲ್ರೂ ಇಷ್ಟು ಯಾಕೆ ಹೆದರ್ಕೊಂಡಿದ್ದೀರಿ? ಕಾಡಿಗೆ ಒಂದು ಸಿಂಹ ಬಂದಿದೆ. ಅದು ನಮ್ಮನ್ನ ಸಾಯಿಸಿ ತಿನ್ಬಿಡುತ್ತೆ. ನನ್ನ ಜೀವ ಇರೋವರೆಗೂ ಆ ಸಿಂಹ ನಿಮ್ಮನ್ನು ಏನು ಮಾಡೋದಿಲ್ಲ. ಈಗ ಏನು ಮಾತಾಡಬೇಕು ಮಾತಾ?
ನೀವು ಸಿಂಹನ ಬಳಿಗೆ ಹೋಗಿ ಇದನ್ ಹೇಳಿ, ನಿಮಗಿಂತ ಶಕ್ತಿಶಾಲಿ ಪ್ರಾಣಿಗಳು ನಮ್ಮ ಕಾಡಿನಲ್ಲಿ ಇವೆ ಎಂದು. ಅವರು ನಾವು ಯಾರೆಂದು ಕೇಳಿದ್ರೆ ಏನ್ ಹೇಳ್ಬೇಕು? ಆಮೇಲೆ ಅದನ್ನ ನನ್ ಬಳಿ ಕರ್ಕೊಂಡ್ ಬಾ, ಆಮೇಲೆಲ್ಲ ನಾನ್ ನೋಡ್ಕೋತೀನಿ. ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಆ ಮೇಕೆ ಮಾಡಿತ್ತಲ್ಲ ಅದೇ ರೀತಿ ಮಾಡ್ತಾರೆ. ಏ ಶೇರ್ ಸಿಂಗ್, ನಿನ್ನ ಜೀವನದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟು ಹೋಗು. ನಾನು ಒಂದು ವೇಳೆ ಹೋಗದಿದ್ದರೆ ನೀನು ಏನು ಮಾಡುತ್ತೀಯ ಮಂಗ? ನಿನ್ನ ಜೊತೆ ಹೋರಾಡಲು ನಿನಗಿಂತ ಶಕ್ತಿಶಾಲಿಯಾದ ಪ್ರಾಣಿಯನ್ನು ನಾನು ಕರೆಯುತ್ತೇನೆ. ಏನು ಅಸಂಬದ್ಧವಾಗಿ ಮಾತನಾಡುತ್ತೀಯ ಮಂಗ? ಈ ಕಾಡಿನಲ್ಲಿ ನನಗಿಂತ ಶಕ್ತಿಶಾಲಿ ಯಾರಿದ್ದಾರೆ? ಆದರೆ ನೀನು ಭೇಟಿಯಾಗಲು ಇದ್ದರೆ ನನ್ನ ಜೊತೆಗೆ ಬಾ. ಹಾಗಾದರೆ ನೋಡಿ ಬಿಡೋಣ ನನಗಿಂತ ಶಕ್ತಿಶಾಲಿ ಯಾರು ಅಂತ. ಎಲ್ಲಾ ಪ್ರಾಣಿಗಳು ಸಿಂಹನನ್ನು ಕರ್ಕೊಂಡು ಮೇಕೆ ಬಳಿಗೆ ಬರ್ತಾರೆ. ಈ ಮೇಕೆ ನನಗಿಂತ ಬಲಶಾಲಿಯೇ? ಅದನ್ನು ಒಂದು ಕ್ಷಣದಲ್ಲಿ ನಾನು ಕೊಂದು ತಿಂದು ಬಿಡುವೆ. ಇವರು ನಮ್ಮ ರಾಣಿ ಮಾತೆ ಇದ್ದಾರೆ. ರಾಣಿಮಾ, ಈ ಸಿಂಹ ನಮ್ಮ ಶಕ್ತಿಶಾಲಿ ಪ್ರಾಣಿಯನ್ನು ಭೇಟಿ ಮಾಡಲು ಇಲ್ಲಿಗೆ ಬಂದಿದೆ. ಸರಿ, ಬಾ, ನಿನ್ಗೆ ಶಕ್ತಿವಂತ ಪ್ರಾಣಿಯನ್ನ ತೋರಿಸ್ತೀನಿ. ನಂತರ ಚಮೇಲಿ ಮೇಕೆ ಸಿಂಹನನ್ನು ಕರ್ಕೊಂಡು ಈ ಕೊಳದ ಬಳಿಗೆ ಬರುತ್ತೆ. ಆ ಶಕ್ತಿವಂತ ಪ್ರಾಣಿ ಈ ಬಾವಿಯಲ್ಲಿ ಇದೆ. ಸಿಂಹ ಬಾವಿ ಒಳಗಡೆ ನೋಡಿದ್ರೆ ಅದಕ್ಕೆ ಅದರ ಪ್ರತಿಬಿಂಬವೇ ಕಾಣಿಸುತ್ತೆ. ಅದನ್ನು ಇನ್ನೊಂದು ಸಿಂಹ ಅನ್ಕೊಂಡ್ಬಿಡುತ್ತೆ. ನನ್ನೊಟ್ಟಿಗೆ ಹೋರಾಡಲು ನಿನಗೆ ಧೈರ್ಯವಿದ್ದರೆ ಬಾ. ಸಿಂಹ ಮಾತಾಡಿದ ಪ್ರತಿಧ್ವನಿ ಅದರ ಕಿವಿಗೆ ಕೇಳಿಸ್ತಾ ಇರುತ್ತೆ. ನನ್ನೊಟ್ಟಿಗೆ ಹೋರಾಡಲು ನಿನಗೆ ಧೈರ್ಯವಿದ್ದರೆ ಬಾ. ಸಿಂಹ ಇದು ಒಂದು ಚಾಲೆಂಜ್ ಅನ್ಕೊಂಡು ಬಾವಿಗೆ ಹಾರ್ಬಿಡುತ್ತೆ. ಮೇಕೆಯ ಬುದ್ಧಿವಂತಿಕೆಯನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೂ ಸಂತೋಷವಾಗುತ್ತೆ. ರಾಣಿಮಾ ಕಿ ಜೈ, ಜೈ, ಗುರುಮಾ ಕಿ ಜೈ. ಇದೆಲ್ಲ ಆದ್ಮೇಲೆ ಕಾಡಿಗೆ ಯಾವ ಪ್ರಾಣಿಗಳು ಶಿಕಾರಿ ಮಾಡೋದಕ್ ಬರೋದೇ ಇಲ್ಲ. ಈಗ ಕಾಡಿನಲ್ಲಿ ಎಲ್ರೂ ಶಾಂತಿ ನೆಮ್ಮದಿಯಿಂದ ಇದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.